ವಿಜಯಪುರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಜಟಾಪಟಿ ಮುಂದುವರೆದಿದೆ. ಹಿಂದಿನ ಎಲೆಕ್ಷನ್ನಲ್ಲಿ ಯತ್ನಾಳ್ ಬಿಜೆಪಿಯಲ್ಲಿದ್ದಾಗ ಅವರ ಕೆಲಸ ಮಾಡಿದ್ದ ಮುಖಂಡರೆಲ್ಲ ಈಗ ಯತ್ನಾಳ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಯತ್ನಾಳ್ ಯಾವಾಗ ಪಕ್ಷದಿಂದ ಹೊರಗೆ ಹೋದ್ರೋ ವಿಜಯೇಂದ್ರಗೆ ಮತ್ತಷ್ಟು ಬೈಯಲು ಶುರು ಮಾಡಿದ್ರು. ಇದು ವಿಜಯಪುರದ ಬಿಜೆಪಿ ಮುಖಂಡರ ಸಿಟ್ಟು ನೆತ್ತಿಗೇರುವಂತೆ ಮಾಡಿದೆ. ಈಗಾಗಲೇ ಯತ್ನಾಳ್ ಬಿಜೆಪಿ ಮುಖಂಡರ ವಿರುದ್ಧ ಮಾತಾಡಿದ್ದಾರೆ. ಗೂಂಡಾಗಿರಿ ಮಾಡ್ತಾರೆ ಅಂತ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಯತ್ನಾಳ್ರ ಈ ಮಾತಿಗೆ ಪರಶುರಾಮ್ ರಜಪೂತ್ ಎಂಬವರು ನೇರವಾಗಿ ಸವಾಲ್ ಹಾಕಿದ್ದಾರೆ. ಕೆಟ್ಟ ಕೆಟ್ಟ ಪದಗಳಿಂದ ಯತ್ನಾಳ್ಗೆ ಬೈದಿದ್ದು ಅಲ್ಲದೆ ಮುಂದಿನ ಎಲೆಕ್ಷನ್ ನಲ್ಲಿ ನನ್ನ ಮುಂದೆ ಬಂದು ನಿಲ್ಲು ಅಂತ ಸವಾಲ್ ಹಾಕಿದ್ದಾರೆ. ಇಷ್ಟೇ ಅಲ್ಲ, ಯತ್ನಾಳ್ ಹಿಂದುತ್ವದ ನಾಟಕ ಮಾಡಿಕೊಂಡು ಓಡಾಡ್ತಿದ್ದಾನೆ. 2028ರ ಚುನಾವಣೆಯಲ್ಲಿ ಸೋಲಿಸಿ ಮನೆಗೆ ಕಳಿಸ್ತೇವೆ ಅಂತ ಏಕವಚನದಲ್ಲೇ ಯತ್ನಾಳ್ಗೆ ಬಾಯಿಗೆ ಬಂದಂತೆ ಜಾಡಿಸಿದ್ದಾರೆ. ಶಾಸಕರು ತಲೆ ಕೆಟ್ಟದವ್ರದ್ದು. ನಾವು ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವ್ರಿಗೆ ಏನೂ ಮಾತಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ರೆ ಹೇಳಿದಾಗ ಅವ್ರು ಲೋಫರ್ ನನ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತ ಹೇಳಿದ್ರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ ನನ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ ನನ್ನ ಮಗ ಅವನೇ ಅದಾನ. ಮೊದಲ ಹರಾಮ್ ಖೌರ್ ಲೋಫರ್ ನನ್ನ ಮಗ, ನಾಲಾಗ್ ನನ್ನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ ಅದು ನೋಡ್ರಿ ಅಂತಾನೆ. 4 ಗನ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರು ಓಪನ್ ಬರೋಲ್ಲಕ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮ್ಗೆ ವಿರೋಧ ಮಾಡೋದು ನಮಗೂ ಹಾಕದ, ನಿನಗೂ ಹಾಕದ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀ ಬೈಬೇಡ, ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳಿನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ, ನೀ ಹೋರಾಟ ಮಾಡಿದ್ರೆ ನಾನು ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಡಿತೀನಿ ಅಂತ ಹೇಳಿನಿ. ನೀನೇ ಅಂಜಲಾಕತ್ತಿಯಲ್ಲ, ನೀ ಎಷ್ಟು ಧೈರ್ಯ ಅಂತ ನನಗೆ ಗೊತ್ತೇ ಆಗಲ್ಲ. ಮ್ಯಾಗೆ ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿದ್ ನಾ ಏನು ಅನಿಸಿದೆ ನನ್ನದು. ಅವಾಗ ತೋರಿಸಿದ್ ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ, ನಾ ಏನು ತೋರಿಸಿದ್ ನಿನಗೆ ಅನ್ನೋದು ಅವಾಗ. ಈಗ ಅಂತೂ ಬಿಡು, ಈಗಿನ ವಿಷಯನೇ ಬೇರೆ ಅದ. ಹೌದ್ರಿ, ಆತ್ಮೀಯ ರೀತಿ ಇಂಥ ಗುಣ ಮಾಡ್ತಾರತ್ತೆ. ಆತ್ಮೀಯ ಬಿಡ್ಲಾಕತ್ತದ ನಾವು. ಅವ ಎಲ್ಲ ಇಲೆಕ್ಷನ್ ಮಾಡ್ಕೋತಾನ, ಯೂಸ್ ಅಂಡ್ ಥ್ರೋ ಮಾಡ್ತಾನ. ಅವ್ನ ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡು ಮೈ ಮೇಲೆ ಹೊತ್ಕೊಂಡು ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುಷೀರ್ ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡಿದ್ದ. ರಜಪೂತವ್ರ ಮಕ್ಕಳು ರಜಪೂತವ್ರು ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಇಲ್ಲಿ ಭೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರಿಸಿ ಬಂದ. ಈಗ ಸೊಕ್ ಬಂದದ, ಆರಿಸಿ ಬಂದ ಸೊಕ್ ಬಂದದ. ಈಗ ಎಲ್ಲರೂ ಬಿಡ್ಲಾಕತ್ತಾರ, ಒಬ್ಬೊಬ್ರು ಬಿಡ್ಲಾಕತ್ತಾರ. ಅವ್ನು ತಲೆ ಕೆಟ್ಟದ. ಒಂದು ಒಬ್ಬ ಹೇಳ್ಯಾರಲ್ಲ ಅವರು. ಮತ್ತೆ ನಾವು ಸ್ಟೇಟ್ಮೆಂಟ್ ಕೊಟ್ಟವ್ ನಾನೇ ಇದೀನಿ, ಹೋರಾಟ ಮಾಡಿದ್ ಹೇಳ್ದವ ನಾನೇ ಇದೀನಿ. ಅವ್ರ ಹೆಸರು ತಗೊಂಡಿದ್ ಮಾತು ಬೇರೆ ಯಾಕೆ, ನಾನೇ ಇದೀನಿ ಹೇಳ್ದವ. ಯಡಿಯೂರಪ್ಪಗೆ ಬೈದ್ರೆ, ವಿಜಯೇಂದ್ರಗೆ ಬೈದ್ರಪ್ಪ ಅಂದ್ರೆ ನಾ ಹೋರಾಟ ಮಾಡವ ಅಂತ ನಾ ಹೇಳಿನಿ. ಈಗಾದ್ರೂ ಹೇಳ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಅವ ಏನ್ರಿ ಕೈ ಹಚ್ಚಿ ನೋಡು, ಕೈ ಮುಟ್ಟಿ ನೋಡು, 4-6 ಗನ್ಮ್ಯಾನ್ ಇನ್ನೂ 10 ಗನ್ಮ್ಯಾನ್ ತಗೊಳ್ಳಿ. ಅವ ನಾ ಹೋರಾಟ ಮಾಡೇ ತೋರಿಸ್ತೀನಿ ಅವನಿಗೆ. ನಾ ಹೊಡಿತೀನಿ ಬಡಿತೀನಿ ಅಂದೇ ಅಲ್ಲಲ್ಲ, ಅಟ್ಟಾಗ ಅಂಜಿಲ್ಲ ಅದನವ. ಹೊಡಿತೀನಿ ಬಡಿತೀನಿ ನಂದು ಅಂಜಿಕೆ ಕೆಟ್ಟದ ಅವನಿಗೆ. ನಾ ಏನು ಹೇಳಿನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿನಿ. ಯಡಿಯೂರಪ್ಪಗೆ ಬೈದ್ರೆ, ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಬೈದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳಿನಿ. ಮತ್ತೆ ನಾ ಮಾಡಬೇಕಲ್ಲ. ಒಂದು ಬಿಜೆಪಿ ಕಾರ್ಯಕರ್ತ ಅದೀನಿ, ಬಿಜೆಪಿ ಮುಖಂಡ ಅದೀನಿ, ಬಿಜೆಪಿಯಿಂದ ನಗರಸಭಾ ಅಧ್ಯಕ್ಷ ಆಗೀನಿ. ಅವನು ಆಗೇನಲ್ಲ, ಬಿಜೆಪಿಯಿಂದ ಸೆಂಟ್ರಲ್ ಮಿನಿಸ್ಟರ್ ಆದ, ಬಿಜೆಪಿಯಿಂದ 2 ಸಲ MLA ಆದ. ಮತ್ತೆ ಅವನಿಗೆ ಅಷ್ಟು ಬುದ್ಧಿ ಇಲ್ಲ ಬಿಜೆಪಿ ಲೀಡರ್ಗಳಿಗೆ ಬೈಯೋದು. ಯಡಿಯೂರಪ್ಪ ನಿಂದೆ ಕಾಲು ಬಿದ್ದು ಪಕ್ಷದಾಗ ಬಂದ. ನಾನೇ ಹೋಗಿ ಯಡಿಯೂರಪ್ಪ ಭೇಟಿಯಾಗಿ ನಿರಾಣಿಯವ್ರ ಮನ್ಯಾಗ ಇವ್ನಿಗೆ ಪಕ್ಷದಾಗ ತಗೋರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. 20-25 ಮಂದಿ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಪಕ್ಷದಾಗ ತೊಗೊಳಕ್ ನಂದು ಕೈ ಮಾಡೋದು ಅವ್ರಿಗೆ ತೊಗೊಳಕ. ಮತ್ತೆ ಅದೇ ಪಕ್ಷಕ್ಕೆ ಬೈತಾನೆ, ಅದೇ ಪಕ್ಷದಿಂದ ಬೆಳೆದಾನೆ, ಅದೇ ಪಕ್ಷಕ್ಕೆ ಬೈತಾನೆ. ಮತ್ತೆ ಅದೇ ನಾವೆಲ್ಲ ಸಪೋರ್ಟ್ ಮಾಡಿ ಬಿಜೆಪಿ ಅದ ಮಾಡಿವು. ಈಗ ಅವ JCB ಮಾಡ್ತಾನೆ, JCB ಮುರಿದು ಹೋಗಿದ್ವಿ ಆ ಕಡೆ. ಮತ್ತೆ ಬಿಜೆಪಿನೂ ತೊಗೊಂಡ್ಬರ್ತೀವಿ. ಅವ ನೋಡು, ಪಕ್ಷ ಟಿಕೆಟ್ ಕೊಡ್ತಾರೆ ನಿಂದಿರ್ತೀನಿ. ಬಿಜೆಪಿಯಿಂದ ಪಕ್ಷ ಟಿಕೆಟ್ ಕೊಡ್ತಪ್ಪ ಅದ್ರ ನಿಂದಿರ್ತೀನಿ. ಅದ್ರಾಗ ಏನದ, ಒಂದು ಸಾಮಾನ್ಯ ಕಾರ್ಯಕರ್ತ ಅವರೆಲ್ಲ ಗುರುತಿಸ್ಲಾಗ್ತಾರ. ನಮ್ಮ ಪ್ರಧಾನ ಮಂತ್ರಿ ಅವರು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟು ಆರಿಸ್ಕೊಂಡು ಬರ್ಲಾತ್ತಾರ. ನನಗೆ ಯಾಕೆ ಕೊಡಬಾರ್ದು? ನಾನು 20 ವರ್ಷದ ಬಿಜೆಪಿ ಪಕ್ಷದಾಗ ಇದನ್ನು ದುಡ್ದಿನಿ. ನಾನು ಕೊಟ್ಟರೆ ನಿಂದಿರ್ತೀನಿ. ಅದಕ್ಕೇನದ ಆಕಾಂಕ್ಷೆ ಅಂತಿಲ್ಲ. ಅವರು ಪಕ್ಷದವ್ರು ಗುರುತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡ್ಯಾರ ಅವ್ರಿಗೆಲ್ಲ ಒದ್ದು ಹೊರ ಹಾಕ್ಯಾರ. ಈಗ ಪಕ್ಷದಾಗ ಯಾರು ಒಬ್ರು ರೀತಿ ಎಲ್ಲಾರು ಕೂಡಿ ಒಂದ್ ಮನಸ್ಸೇ ಮಾಡ್ತೀವಿ. ಯಾರಿಗೆ ಕೊಟ್ಟರು ಬಿಜೆಪಿನೇ ಮಾಡೋದು. ಈಗ ಮತ್ತೆ ಯಡಿಯೂರಪ್ಪ ಅವ್ರಿಗೆ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನಾರ ಬೈದಪ್ಪ ಅಂದ್ರೆ ನಾವು ಪಕ್ಷದವ್ರು ಎಲ್ಲರೂ ಹೋರಾಟ ಮಾಡೋವ್ರಿ.
ಅವನ ವಿರುದ್ಧ ಹೋರಾಟ ಮಾಡವ್ರಿ. ಅವ ಏನು ಲೋಫರ್ ನನ್ನ ಮಗ ಅನ್ನಲ್ಲ, ಅವನೇ ಲೋಫರ್ ನನ್ನ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿತೀನಿ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಕ್ ಬಿಟ್ಟಾನ ಅವ, ನಾಚಿಕ್ ಬಿಟ್ಟು ಇಂಥದ್ದು ಮಾಡ್ಲಕತ್ತಾನ. ಮತ್ತೇನು ಹೇಳ್ಬೇಕು ಅವನಿಗೆ? ಯಾರು ಲೋಕರ್ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅವ್ರ ಮಾತು ಕೇಳಿ ನಾನು ಬಿಡೋದಿಲ್ಲ. ಅದೇ ನಾನು ಈ ಲೋಫರ್ ನನ್ನ ಮಗ ಹೇಳ ನಾನು ಬಿಡುದಿಲ್ಲ. ಈ ಲೋಫರ್ ನನ್ನ ಮಗ ಹೇಳಿದ್ದಕ್ಕೆ ನಾನು ಮುಂದೆ ಅವ್ರಿಗೆ ಯಡಿಯೂರಪ್ಪಗೆ, ವಿಜೇಂದ್ರಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಬಿಜೆಪಿ ಪಾರ್ಟಿ ಮುಖಂಡರಿಗೆ ಏನಾದ್ರು ಬೈದಪ್ಪ ಅಂದ್ರೆ ನಾ ಹೋರಾಟ ಮಾಡವನೇ. ಪದೇ ಪದೇ ಯಡಿಯೂರಪ್ಪರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರೆ. ಏನು ಭ್ರಷ್ಟಾಚಾರ ಮಾಡಿದ್ದೇನು ಪ್ರೂಫ್ ಆಗ್ಯದ? ಇವ ಮಾಡ್ತಾನೆ, ಇವ ಎಲ್ಲರ ಮ್ಯಾಗ ಮಾಡ್ತಾನೆ. ಒಂದು ಕಾರ್ಪೊರೇಷನ್ ಮೆಂಬರ್ ಹಿಡಿದು, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಮ್ಯಾಗ ಇವ ಆರೋಪ ಮಾಡ್ತಾನೆ. ಇವನಿಗೆ ರುಡಾನೆ ಬಿದ್ದದ ಮಾತಾಡೋದು, ಎಲ್ಲರ ಮ್ಯಾಗ ಆರೋಪ ಮಾಡೋದು ರುಡಾನೆ ಬಿದ್ದದ ಇವನಿಗೆ. ಇನ್ನೊಂದು ಬಿಜೆಪಿ ಕಾರ್ಪೊರೇಟರ್ ಯಾರು ಬಂದಾರೆ, ಬಿಜೆಪಿ ಯಾರು ಬಂದಾರೆ, ಶಾಸಕ BRP ಯಾರು ಬಂದಾರೆ. ಅದೇ ಹೇಳ್ಯಾರಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ಯಾರಲ್ಲ, ವಾರ್ನಿಂಗ್ ಮಾಡ್ಯಾರಲ್ಲ, ಅವ್ನ ಜೊತೆ ಕೂಡಿದ್ರೆ ಅಂದ್ರೆ ನಾನು ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಟಿಯಿಂದ ನೋಟಿಸ್ ಕೊಡ್ತೀನಿ, ಆಕ್ಷನ್ ತಗೋತೀನಿ ಅಂತ ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಆ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ, ಜಿಲ್ಲಾಧ್ಯಕ್ಷರ ಮಾತಿಗೆ. ಪಕ್ಷದಿಂದ ಆರ್ದು ಬಂದಿದ್ದಾರೆ. ಹೌದು, ಬಿಜೆಪಿ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಇಂದ ಆರ್ದು ಬಂದಿರೋ ಅದೇ ಯಡಿಯೂರಪ್ಪಗೆ ವಿಜೇಂದ್ರ ಬೈದು ಹಲ್ ಕಿಸಿದಾರೆ, ಬಾಜು ಇತ್ತು ಹಲ್ ಕಿಸಿಬೇಡ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ವಾರ್ನಿಂಗ್ ಮಾಡ್ಯಾರ. ಇನ್ನೊಮ್ಮೆ ಯಡಿಯೂರಪ್ಪಗೆ ಏನ್ರ ಅಂದಾಗ ಇವ್ರು ಬಾಜು ಇದ್ರಪ್ಪ ಅಂದ್ರೆ ಅವ್ರ ಆಕ್ಷನ್ ತಗೋತಾರೆ. ಶಾಸಕರ ಮೇಲೆ ನಮ್ಮ ವಿಜೇಂದ್ರ ಯಾರು ಆಕ್ಷನ್ ತಗೋತಾ ಇದ್ದಾರೆ? ಅವ್ರ ಶಾಸಕರಿಗೆ ಹೊರಗೆ ಹಾಕ್ಯಾರಲ್ಲ, ಅವ ಬಿಜೆಪಿಗೆ ಸಂಬಂಧ ಇಲ್ಲ. ಈಗ ಲೀಗಲ್ ಆಕ್ಷನ್ ತಗೋಬೇಕು. ಅವ್ನಿಗೆ ರುಡಾನಿ ಬಿದ್ದದ, ಹೊಯ್ಕೊಳ್ಳೋ ರುಡ ಬಿದ್ದದ, ಅಕ್ಕೆ ಹೊಯ್ಕೋತಿ ಹೋಗವ. ಅವ್ನು 2028 ಮಾಜಿ ಹಾಕೋದು ಹಚ್ಚಿ ಅವ JCB ಪಾರ್ಟಿಯಿಂದ ನಿಂತ್ರು ಅವನಿಗೆ ಬೀಳಿಸ್ತೀವಿ. ಅವ ಬಿಜೆಪಿಗೆ ತಗೊಳ್ಳೋ ಮಾತೇ ಇಲ್ಲ ಅವನಿಗೆ. ಈಗ ಮತ್ತೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಂದ್ರೆ ಬಿಜೆಪಿ ಒಳಗೆ ತಗೊಳ್ಳೋದೇ ಇಲ್ಲ ಅವನಿಗೆ, ಯಾರು ತಗೊಳ್ಳೋದಿಲ್ಲ. ಅವ್ನು ಬಿಜೆಪಿ ಒಳಗೆ JCB ಪಾರ್ಟಿ ಮಾಡ್ದಂತೆ ಮಾಡ್ಲಿ, ಅವ್ನು ತಮ್ಮಿದ್ರೆ ಪಾರ್ಟಿ ಮಾಡ್ಲಿ. ಮತ್ತೆ ಒಳ್ಳೆ ತೀರ್ಪು ಕೊಟ್ಟರು. ಅದೇ ಕೈಕಾಲು ಬಿದ್ದು ನಾವೆಲ್ಲ ಮಾಡಿಸ್ತೀವಲ್ಲ ಹೋಗಿ, ಮತ್ತೆ ಯಡಿಯೂರಪ್ಪಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಯಡಿಯೂರಪ್ಪರ ಕಾಲು ಬಿದ್ದ ಪಾರ್ಟಿ ಒಳಗೆ ತಗೋರು ನನಗಂತ ಹೇಳಿ. ಅವಾಗ ತಗೊಂಡ್ರು. ಈಗ ಒಂದ್ಸಲ ಮೋಸ ಮಾಡ್ಬೋದು ಮನುಷ್ಯ, 2 ಸಲ ಮಾಡ್ಬೋದು, 3 ಸಲ ಯಾರು ಮೋಸ ಹೋಗೋದಿಲ್ಲ. ಏನ್ ಹಿಂದುತ್ವ ಮಾಡ್ತಾನೆ? ಬರೇ ಮೈಕಿನಾಗ ಹಿಂದುತ್ವ ಮಾಡ್ತಾನೆ. ಏನ್ ಹಿಂದುತ್ವ ಮಾಡ್ತಾನೆ? ಬರೇ ಮೈಕಿನಾಗೆ ಹಿಂದುತ್ವ ಒಂದು. ಏನಿಲ್ಲ, ನಾವು ಮುಂದೆ ಹೋರಾಟ ಮಾಡವ್ರಿ. ಯಡಿಯೂರಪ್ಪಗೆ ಏನಾದ್ರು ಬೈದ್ರೆ, ವಿಜೇಂದ್ರಗೆ ಏನಾದ್ರು ಬೈದ್ರೆ, ನಮ್ಮ ಪಕ್ಷ ಮುಖಂಡರಿಗೆ ಬೈದ್ರೆ ನಾವು ಹೋರಾಟ ಮಾಡೋದು ಗಚ್ಚಿ ಹೋರಾಟ ಮಾಡವನೇನ. ಅವ ಗುಂಡಾ ಗಿಂಡ ಅಂದ ನಮಗೆ, ನಾವು ಗುಂಡಾ ಏನಿಲ್ಲ. ಅವನಿಗೆ ಅಂಜಿಕೆ ಅದ, ಅದಕ್ಕೆ 4 ಗನ್ಮ್ಯಾನ್ ತಗೊಂಡು ಹಿಡಿತಾನೆ. ಅವ ಒಳ್ಳೆ ಇದ್ದಪ್ಪ ಗನ್ಮ್ಯಾನ್ ಆಗ್ಬೇಕು ಅವನಿಗೆ, ಒಳ್ಳೆ ಮನುಷ್ಯ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಗನ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ, ನಾನು ಕೈ ಹಚ್ಚಿ ನೋಡ್ಲಿ ಅಂತಾನೆ. ಇನ್ನ 10 ಮಂದಿ ಗನ್ಮ್ಯಾನ್ ತಗೋಪ, ನಿನಗೆ ಯಾರು ಬೇಡ ಅಂತಾರೆ. ಆದ್ರೆ ನೀ ಯಡಿಯೂರಪ್ಪ ಅವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನಾದ್ರೂ ಬೈದ್ ಅಂದ್ರೆ ನಾ ಬಿಡುದಿಲ್ಲ, ನಿನಗೆ ನಾ ಹೋರಾಟ ಮಾಡವನೇ. ಇಲ್ಲ ಏನಿಲ್ಲ, ಅದು ಯಾವಾಗ 2000 ನಿಮ್ಗೆ ಟಿಕೆಟ್ ಕೊಟ್ರೆ ನಿಂದಿರ್ತೀನಿ, ಡೆಫಿನೆಟ್ ನಿಂದಿರ್ತೀನಿ. ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಿ. ನಾವು ಛತ್ರಿಯರಿದೀವಿ, ನಮ್ಮ ಬ್ಲಡ್ನಾಗೆ ನಾವೆಲ್ಲ ವಾರಿಯರ್ಸ್. ಇವ ಎಲ್ಲರೂ ಧಮಕಿ ಹಾಕ್ತಿರ್ಬೇಕು ನನಗೆ, ಏನ್ರಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನ್ನ ಕೈ ಹಚ್ಚಿ ನೋಡು, ಹಂಗ್ ಮಾಡ್ತೀನಿ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ, ಬರೀ ಮಾತಾಡೋದು ಮಾಹಿತಿ ಅಟ್ಟೆ ನಾ ಮಾಡಿ ತೋರ್ಸಂಗದೀನಿ.